ಈ ಡ್ರೆಸ್ಸು ನಾನು ಮೊದಲನೇ ಬಾರಿ ಹಾಕಿದಾಗ ಹೇಗಿತ್ತೋ ಈಗಲೂ ಕೂಡ ಅದೇ ಥರ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗಿನ ತಿಂಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಏನಿಲ್ಲ ಅಂದರೂ 15 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಫಸ್ಟ್ ಇಲ್ಲಿ ಬಾಣಲಿನಲ್ಲಿ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾನು ಇಲ್ಲಿ 1.5 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಅದಾದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗಿ ಬಿಡಬೇಕು. ಅದೇ ಗ್ಯಾಪಲ್ಲಿ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಮಾಮೂಲಿ ಅಕ್ಕಿ ರೊಟ್ಟಿಗೆ ಯಾವ ರೀತಿ ಗಂಟು ಇಲ್ದಂಗೆ ಕಲ್ಸ್ಕೊತೀವೋ ಈಗಲೂ ಅಷ್ಟೇ ಗಂಟು ಇಲ್ದಂಗೆ ಹಿಟ್ಟನ್ನ ಕಲ್ಸ್ಕೊಂಡು ಅದಾದಮೇಲೆ ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾದ್ಕೊಂಡು ತೊಗೋಬೇಕು. ಇನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನು ಒಂದೇ ಒಂದು ಚಿಕ್ಕ ಉಂಡೆ ಮಾಡಿಕೊಂಡು ನೀಟಾಗಿ ಒಂದ್ಸಲ ಮತ್ತೆ ನಾದ್ಕೊಂಡು ಬಟ್ಲು ಶೇಪ್ನ ಕೊಡಬೇಕು. ಅದೇ ರೀತಿ ಮಿಕ್ಕಿರೋ ಹಿಟ್ಟಲ್ಲೂ ಕೂಡ ಎಲ್ಲದೂ ಇದೇ ಥರ ಮಾಡಿಕೊಂಡು ತೊಗೋಬೇಕು. ಇನ್ನೊಂದು ಕಡೆ ನಾನು ಇಲ್ಲಿ ಇಡ್ಲಿ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನ ಸ್ಟೀಮ್ ಮಾಡೋದಕ್ಕೆ ಅಂತ. ನಾನು ಬೆಳಗಿನ ತಿಂಡಿಗೆ ಆಗೋಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹಿಂಗೆ ಒಂದ್ರ ಜೊತೆ ಒಂದನ್ನ ಜೋಡಿಸ್ಕೊಂಡು 10 ನಿಮಿಷ ಟೈಮರ್ ಇಟ್ಟು ಬೇಯಿಸಿದ್ರೆ ನಿಮಗೆ ಬಟ್ಲು ಕಡುಬು ರೆಡಿ ಆಗೋಗುತ್ತೆ. ಇದೇನಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಒಂದು 15 ನಿಮಿಷ ಟೈಮ್ ಒಳಗಡೆ ಆಗೋಗ್ಬಿಡುತ್ತೆ. ಇನ್ನು ಹಿಟ್ಟೇನಾದ್ರೂ ಮಿಕ್ಕಿದೆ ಅಂದ್ರೆ ನೀವು ವೇಸ್ಟ್ ಮಾಡ್ದಂಗೆ ಅದರಲ್ಲಿ ರೊಟ್ಟಿ ಕೂಡ ಮಾಡ್ಕೋಬಹುದು. ಮಕ್ಕಳು ಕೂಡ ಈ ಶೇಪ್ ನೋಡಿದ್ರೆ ಒಂಥರ ಅಟ್ರಾಕ್ಟಿವ್ ಆಗಿ ತಿಂಡಿನೂ ಕೂಡ ತಿಂತಾರೆ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಟೊಮೊಟೊ ಕಾಯಿ ಚಟ್ನಿ ಕೂಡ ಮಾಡ್ಕೋಬಹುದು. ನಾನು ಇಲ್ಲಿ ಸ್ವಲ್ಪ ಟೊಮೊಟೊ ಚಟ್ನಿ ಇತ್ತು ಅಂತ ಅದನ್ನೇ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ಕೂಡ ಟೇಸ್ಟ್ ಸಕ್ಕತ್ತಾಗಿತ್ತು. ಇನ್ನು ನಾನು ನಮ್ಮ ಮನೆಯವರು ಇಬ್ರು ಕೂಡ ತಿಂಡಿ ಮುಗಿಸ್ಕೊಂಡು ನಾನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಇನ್ನು ಮೊನ್ನೆ ನಾನು ದೇವಸ್ಥಾನಕ್ಕೆ ಹಾಕೊಂಡು ಹೋಗಿ ಡ್ರೆಸ್ ನೋಡ್ಬಿಟ್ಟು ಸುಮಾರು ಜನ ಲಿಂಕ್ ಕೇಳಿದ್ರಿ. ಇನ್ನು ನಾನು ಈ ಡ್ರೆಸ್ ರಿವ್ಯೂ ಮಾಡಿರಲಿಲ್ಲ, ಯಾಕೆಂದ್ರೆ ನಾನು ಇದು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ತಗೊಂಡಿದ್ದು. ಸೊ ಹಾಗಾಗಿ ಈ ಡ್ರೆಸ್ ಯಾವ ತರ ಅಂದ್ರೆ ನಾನು ಮೊದಲನೇ ಸಲ ಹಾಕಿದಾಗ ಹೇಗಿತ್ತು ಈಗಲೂ ಕೂಡ ಅದೇ ತರ ಇದೆ. ನಾನು ಇದನ್ನು ವಾಷಿಂಗ್ ಮಿಷಿನಲ್ಲೇ ವಾಶ್ ಮಾಡೋದು. ಸ್ವಲ್ಪನೂ ಕಲರ್ ಫೇಡ್ ಆಗಿಲ್ಲ, ಮತ್ತೆ ಐರನ್ ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಒಳಗಡೆ ಲೈನಿಂಗ್ ಇಲ್ಲ, ಬಟ್ ಆದರೂ ಟ್ರಾನ್ಸ್ಪರೆಂಟ್ ಅಂತ ಅನ್ಸೋದೇ ಇಲ್ಲ. ಸಖತ್ ಕಂಫರ್ಟಬಲ್ ಆಗಿರುತ್ತೆ. ನಾನೇನು ಜಾಸ್ತಿ ಹೇಳೋದು ಬೇಕಾಗಿಲ್ಲ, ಯಾಕಂದರೆ ನಾನು ಹಾಕ್ಕೊಂಡಿರೋದನ್ನ ನೀವು ನೋಡಿದ್ದೀರಾ. ಇನ್ನು ಪ್ಯಾಂಟು ಅಷ್ಟೇ ಫುಲ್ ಕಂಫರ್ಟಬಲ್ ಆಗೇ ಇದ್ದೇನೆ. ಇನ್ನು ದುಪ್ಪಟ್ಟ ಕಲರ್ ಕಾಂಬಿನೇಷನ್ನು ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ನಿಮಗೂ ಈ ಡ್ರೆಸ್ ಲಿಂಕ್ ಬೇಕು ಅಂದರೆ ಈ ರೀಲ್ಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಇನ್ಬಾಕ್ಸ್ಗೆ ಬರುತ್ತೆ. ಹಾಗೆಯೇ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಮರಿಬೇಡಿ.